ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಸರ್ಕಾರಿ ಪದವಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಶಾಖೆ ಆಗಿರ್ತಕ್ಕಂಥ ಸಿಂದಗಿಯ ಪದಾಧಿಕಾರಿಗಳು ಹಾಗೂ ಅದರ ಅಧ್ಯಕ್ಷರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಪ್ರಸ್ತುತ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅವರು ಬಂದಿರೋದು, ಭಾರತ ದೇಶದಲ್ಲಿ ಈಗಾಗಲೇ ನಶೆ ಮಾಡತಕ್ಕಂಥವ್ರ ಸಂಖ್ಯೆ, ಅದರಲ್ಲಿಯೂ ಮುಖ್ಯವಾಗಿ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣದಿಂದಾಗಿ ಬೀಡಿ ಸಿಗರೇಟ್ ಇರ್ಬೋದು, ಅಥವಾ ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಇರ್ಬೋದು, ಅಥವಾ ಇದಕ್ಕಿಂತಲೂ ಅತಿಯಾಗಿರ್ತಕ್ಕಂಥ ನಶೆ ಮಾಡ್ತಕ್ಕಂಥ ಪ್ರವೃತ್ತಿ ಈ ಶ್ರೀಮಂತರಲ್ಲಿ ಅಥವಾ ಪಂಜಾಬ್ ಮತ್ತು ಹರಿಯಾಣ ಇನ್ನಿತರ ದೆಹಲಿ ಅನ್ನತಕ್ಕಂಥ ಮಹಾನಗರಗಳಲ್ಲಿ ಈ ಕೊಕೈನ್ ಹಾಗೂ ಇನ್ನಿತರ ಡ್ರಗ್ಸ್ಗಳು ಅಲ್ಲಿ ಸೇವನೆ ಮಾಡಲಾಗ್ತಾ ಇದೆ. ಹಾಗಾಗಿ ಅದರ ಕುರಿತಾಗಿ ಇಡೀ ಭಾರತದಾದ್ಯಂತ ಈಶ್ವರಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಅವರ ಸಹಯೋಗದೊಂದಿಗೆ ಯುವಕರಲ್ಲಿ ಜಾಗೃತಿಯನ್ನ ಉಂಟು ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಸ್ತುತ ಈ ಕಾರ್ಯಕ್ರಮದ ಬಗ್ಗೆ ಅದರ ಸರ್ ಪಾಟೀಲ್ ಸರ್ ಅವರು ಅದರ ಕುರಿತಾಗಿ ವಿವರಗಳನ್ನ ನೀಡುತ್ತಾರೆ. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಕೂಡ ಈ ಗಣೇಶನ ಕುರಿತು ಒಂದು ಪ್ರಾರ್ಥನೆಯನ್ನು ಹೇಳಿ ತಮಗೆಲ್ಲ ಏಕಾಗ್ರಗೊಳಿಸಿದ್ದಾರೆ. ನಮ್ಮ ಈ ಓಂ ಶಾಂತಿ ಟೀಮ್ನಲ್ಲಿರ್ತಕ್ಕಂಥ ಜೋಶಿಯವರು, ರಾಘವೇಂದ್ರ ಜೋಶಿಯವರು ಕೂಡ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. 10 ಕೋಟಿ ನಶೆ ಮುಕ್ತರಾಗ್ತಕ್ಕಂಥ ಪ್ರತಿಜ್ಞೆಗಳ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಆ ಅಭಿಯಾನವನ್ನು ಕುರಿತು ಒಂದು ಸ್ವಂತ ಕವನ ಬರೆದಾರೆ. 2 ನಿಮಿಷದಲ್ಲಿ ಅದು ಓದ್ತಾರೆ. ಜೋಶಿಯವರು ಒಂದು ಸ್ವಂತ ಬರೆದಾರೆ ಕವನವನ್ನು. ಅಂದರೆ ಈ ಅಭಿಯಾನವನ್ನು ಯಾಕೆ ಮಾಡ್ತಾ ಇದ್ದೀವಿ, ಭಾರತ ದೇಶಕ್ಕೆ ಈ ಎಲ್ಲ ಯುವಕರು ನಶೆ ಚಟ ಇತ್ಯಾದಿಗಳ ದುಶ್ಚಟಗಳಿಗೆ ಬಲಿಯಾಗಿ ಯಾವ ರೀತಿ ಹಾನಿ ಆಗ್ತಾ ಇದ್ದಾರೆ, ಶರೀರವನ್ನು ಹಾಳು ಮಾಡ್ಕೊತಾ ಇದ್ದಾರೆ, ಅದರ ವಿರುದ್ಧ ನಾವು ಏನು ಪ್ರಕ್ರಿಯೆ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದವರು ದೇಶಾದ್ಯಂತ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅದನ್ನು ಕುರಿತು ನಮ್ಮ ಜೋಶಿಯವರು ಒಂದು ಸುಂದರವಾದಂಥ ಅಚ್ಚುಕಟ್ಟಂಥ ಸಣ್ಣ ಕವನ ಬರೆದಾರೆ, ಅದನ್ನು ಓದ್ತಾರೆ, ತಾವು ಕೇಳಬೇಕು. ನಶೆ ಮುಕ್ತ ಭಾರತ ನಮ್ಮ ಸಂಕಲ್ಪ. ನಶೆಯ ಕತ್ತಲು ದೂರವಾಗಲಿ, ನವಜೀವನದ ಬೆಳಕು ಮೂಡಲಿ, ಪ್ರತಿ ಹೃದಯದಲ್ಲಿ ಜಾಗೃತಿ ಬೆಳಗಲಿ, ಪ್ರತಿ ಮನೆಯಲ್ಲಿ ಸಂತಸ ಅರಳಲಿ, 10 ಕೋಟಿ ಮನಗಳಿಗೆ ಸ್ಫೂರ್ತಿ ನೀಡಿ ಭರವಸೆಯ ದೀಪ ಹಚ್ಚೋಣ, ಪ್ರೀತಿ ಸೇವೆ ಸಂಸ್ಕಾರದ ಬಲದಿಂದ ಸುಂದರ ಸಮಾಜವ ಕಟ್ಟೋಣ. ಓಂ ಶಾಂತಿಯ ಸಂದೇಶ ಹರಡಿ ಶಾಂತಿ ಸದ್ಗುಣದ ದಾರಿ ತೋರಲಿ, ವ್ಯಸನದ ಬಂಧನ ಕಳಚಿ ಹಾಕಿ ಸ್ವಾಭಿಮಾನದ ಬದುಕು ಅರಳಲಿ. ಬನ್ನಿ ಎಲ್ಲರೂ ಕೈಜೋಡಿಸಿ ಸಂಕಲ್ಪದೊಂದಿಗೆ ಮುಂದೆ ಸಾಗೋಣ, ನಶೆ ಮುಕ್ತ ಭಾರತ ಕನಸನ್ನು ನನಸಾಗಿಸಿ ಭವ್ಯ ಭಾರತದ ಭವಿಷ್ಯ ಕಟ್ಟೋಣ. ಜೋಶಿಯವರಿಗೆ ಅನಂತ ಧನ್ಯವಾದಗಳು. ಇವತ್ತಿನ ದಿನ ಈ ಸುಂದರವಾದಂಥ ಪರಿಸರದಲ್ಲಿ ನಿರ್ಮಾಣಗೊಂಡಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥರು, ಪ್ರಾಚಾರ್ಯರು ಇನ್ನೂ ಬರ್ತಾ ಇದ್ದಾರೆ, ಪ್ರಾಧ್ಯಾಪಕ ವೃಂದವೇ ಹಾಗೂ ಈ ಕಾಲೇಜಿನ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ, ನಾವೆಲ್ಲ ಇವತ್ತು ನಿಮ್ಮ ಎದುರಿಗೆ ಬಂದು ನಿಂತಿರೋದು ಒಂದು ಬಹುದೊಡ್ಡ ಕಾರ್ಯಕ್ಕಾಗಿ ಬಂದು ನಿಂತಿದ್ದೀವಿ. ಏನಪ್ಪ ಅದು ಕೆಲಸ ಅಂದರೆ, ಈ ಒಂದು ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಅನ್ನೋಕ್ಕಿಂತ ಇಡೀ ಜಗತ್ತಿನಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ, ವಿದ್ಯುನ್ಮಾನಗಳ ಉಪಕರಣಗಳ ಅತಿಯಾದ ಅಂಟಿವಿಕೆಯಿಂದ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಡತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅದನ್ನು ಬಿಡಿಸಬೇಕಾಗಿದೆ. ಅದನ್ನು ಕೇಂದ್ರ ಸರ್ಕಾರ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಆ ಕೆಲಸದ ಜವಾಬ್ದಾರಿಯನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ತಿಳ್ಕೊಂಡು ಇದು ಒಂದು ಆಧ್ಯಾತ್ಮಿಕ ಅಂತಾರಾಷ್ಟ್ರೀಯ ಸಂಘಟನೆ, ಈ ಸಂಘಟನೆಯವರಿಗೆ ಒಪ್ಪಿಸಿದ್ದಾರೆ. ಆ ಸಂಘಟನೆಯ ಪ್ರತಿನಿಧಿಯಾಗಿ ನಾವು ಇಲ್ಲಿ ಬಂದು ನಿಂತಿದ್ದೀವಿ. ಎಲ್ಲರೂ ಓಂ ಶಾಂತಿ ಅಂತ ಕೇಳಿದ್ರಲ್ಲ ನೀವು, ಓಂ ಶಾಂತಿ ಸಂಘಟನೆಯ ಪ್ರತಿನಿಧಿಗಳಾಗಿ ನಾವು ಇಲ್ಲಿ ಬಂದು ನಿಂತಿದ್ದೀವಿ.
ಇದರ ಉದ್ದೇಶ ಭಾಳ ದೀರ್ಘವಾಗಿ ಭಾಷಣ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಯಾಕಂದ್ರೆ ತಮ್ಮನ್ನೆಲ್ಲ ಇಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ನಂತರದ ಕಾಲೇಜುಗಳಿಗೆ ನಾವು ಹೋಗಬೇಕಾಗಿರುವುದರಿಂದ ನಾನು ಒಂದೆರಡೇ ಮಾತುಗಳಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಈ ಒಂದು ಮಾದಕ ವಸ್ತುಗಳ ನಶೆ ಹೆಂಗಿರ್ತದೆ ಅನ್ನೋ ಸಲುವಾಗಿ ನಿನ್ನೆ ಸರ್ ನಮ್ಮ ಕೇಂದ್ರದಲ್ಲಿ ಉದ್ಘಾಟನೆ ಆಯ್ತು ಇದು ಕಾರ್ಯಕ್ರಮ. ಆಗ ಶಂಕರ್ರಾವ್ ದೇಶ್ಮುಖ್ ಅಂತ ಹೇಳಿ ಡಾಕ್ಟರ್ ಬಂದಿದ್ರು, ಮೆಡಿಕಲ್ ಆಫೀಸರು. ಸರ್ ನೀವೆಲ್ಲ ಅಭಿಯಾನ ಮಾಡ್ತಾ ಇದ್ದೀರಿ, ಇದನ್ನು ನಶೆ ಬಿಡಿಸೋದು ಭಾಳ ಕಷ್ಟದೆ ನಿಮಗೆ ಅಂತ ಹೇಳಿದರು. ಯಾಕ್ರಿ ಸರ್ ಅಂದ್ಕೊಳ್ಳಿ ಅವ್ರು ಉದಾಹರಣೆ ಹೇಳಿದರು. ಒಬ್ಬನಿಗೆ ಕ್ಯಾನ್ಸರ್ ಗಡ್ಡಿ ಆಗಿತ್ತತ್ತ, ಅದನ್ನು ಆಪ್ರೇಷನ್ ಮಾಡ್ಯಾರ. ಆಪ್ರೇಷನ್ ಮಾಡಿ ಇಲ್ಲಿ ಒಂದು ಸೈಡ್ದಲ್ಲಿ ಪೈಪ್ ಮೂಲಕ ಫುಡ್ ಹಾಕಬೇಕಲ್ಲ, ಸಲೈನು ಆಗಲಿ ಅಥವಾ ಇನ್ನಿತರ ಫುಡ್ ಹಾಕ್ಲಿಕ್ಕೆ ಪೈಪ್ ಇಟ್ಟಿದ್ರತ್ತ. ಅವ ಪೇಷಂಟ್ ಹೇಳ್ತಿದ್ದಂತ ಒಂದು ಸ್ವಲ್ಪ ಸರ್ ಇದ್ರೊಳಗೆ ದಾರು ಹಾಕ್ರಿ ಸರ್ ನನಗಂದ್ರೆ ಸಮಾಧಾನ ಆಗ್ತದೆ. ದಾರುದಿಂದೇ ಹಾಳಾಗ್ಯಾನವ. ಆಪ್ರೇಷನ್ ಮಾಡಿ ಜೀವ ಉಳಿಸ್ತಕ್ಕಂಥ ಡಾಕ್ಟ್ರು ಆಪ್ರೇಷನ್ ಮಾಡಿ ಪೈಪ್ ಹಾಕಿದ್ದಾರೆ ಫುಡ್ ಹಾಕ್ಲಕ್ಕೆ. ಅವ ಏನು ಅಪೇಕ್ಷೆ ಮಾಡ್ತಿದ್ದ ಪೇಷಂಟ್ ಅಂದ್ರೆ, ಸರ್ ಇದ್ರೊಳಗೆ ಅದ್ರ ಜೋಡಿ ಸ್ವಲ್ಪ ಶರಾಬ್ ಹಾಕ್ರಿ, ಸ್ವಲ್ಪ ನನಗೆ ದಾರು ಹಾಕ್ರಿ ಅಂದ್ರೆ ಸಮಾಧಾನ ಆಗ್ತದೆ. ನೋಡಿ ಯಾಕೆ ನಾ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಶೆ ಅನ್ನೋದು ಇಷ್ಟು ಕೆಟ್ಟದೇ ಅದು ನಮ್ಮ ಶರೀರವನ್ನು ಹಾಳು ಮಾಡೋದಲ್ಲದೆ ಎಲ್ಲ ಪ್ರತಿ ಕುಟುಂಬದ ದೇಶದ ಜನಗಳನ್ನೆಲ್ಲ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಬಂದದೆ. ಮಾದಕ ವಸ್ತುಗಳನ್ನು ನಾವು ಉಪಯೋಗ ಮಾಡೋದು ಯಾವ್ಯಾವಪ್ಪ ನಿಮಗೆ ನಾನು ಹೇಳುವುದಿಲ್ಲ, ನಿಮಗೆಲ್ಲ ತಿಳಿದದೆ. ಗುಟ್ಕಾ ನೋಡಿದ್ದೀರಾ, ಅಂಗಡಿ ಒಳಗೆ ಹ್ಯಾಂಗೆ ಮಾಡ್ತವೆ. ಪ್ರತಿ ಅಂಗಡಿಯಲ್ಲಿ ಹಿಂಗೆ ಸಾಲು ಮಾರಾಟಗಾರ ಹೆಂಗೆ ಸಿಗಿಸಿರ್ತಾನೆ, ಅದನ್ನು ನೋಡಿದ ಕಲೆ ತೊಗೊಂಡು ಬಾಯಾಗೆ ಹಾಕ್ಕೊಂಡಂಗೆ ಆಗ್ತದೆ. ಅಲ್ಲಿಂದ ಮಾಣಿಕ್ ಚಂದ, ತಂಬಾಕು ಚೀಟುಗಳು, ಸಿಗಾರೇಟ್ಗಳು, ಅಲ್ಲಿಂದ ಡ್ರಗ್ ಅಡಿಕ್ಷನ್ ಮೆಡಿಸಿನ್ಸು, ಅಲ್ಲಿಂದ ಕೆಲವೊಂದು ಮೆಡಿಸಿನ್ಗಳು, ಇವೆಲ್ಲ ನಮ್ಮ ಶಾಪ್ಗಳಲ್ಲಿ ಅಂಗಡಿಗಳಲ್ಲಿ ಎಷ್ಟು ಧಾರಾಳವಾಗಿ ಸಿಗ್ತವೆ. ಯಾರಿಗೆ ನಿಲ್ಲಿಸ್ಲಿಕ್ಕಾಗಿಲ್ಲ, ಇವುಗಳನ್ನು ಸರ್ಕಾರಕ್ಕೂ ನಿಲ್ಲಿಸ್ಲಿಕ್ಕಾಗಿಲ್ಲ. ಯಾಕ್ರಿ ಸರ್ ಅವನ್ನೆಲ್ಲ ನಿಲ್ಲಿಸ್ಬಿಡ್ಬೋದು ಅಂತೀರಿ ನೀವು. ಅದು ನಿಲ್ಲಿಸಿದರೆ ಸರ್ಕಾರಕ್ಕೆ ಇನ್ಕಮ್ ಬರೋದಿಲ್ಲ. ಅಲ್ಲಿಂದ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಹೊಂಟಿರೋದ್ರಿಂದ ಪ್ರಿವೆಂಟಿವ್ ಸ್ಟೆಪ್ಸ್ ಅಂದರೆ ಅದು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕಿಂತ ಮೊದಲೇ ನಾವೇ ಜಾಗರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನೀವೆಲ್ಲ ಹದಿಹರೆಯದ ವಯಸ್ಸಿನ ವಿದ್ಯಾರ್ಥಿನಿಯರು ಇದಿರಲ್ಲ, ಈ ಮಾದಕ ವಸ್ತುಗಳಿಂದ ದೂರಿರಬೇಕು. ಮಾದಕ ವಸ್ತುಗಳನ್ನು ಹೇಳಿದಿಲ್ಲ, ಕಣ್ಣಿಗೆ ಕಾಣ್ತವೆ, ನಮ್ಮ ಜೊತೆನೇ ಅದಾವೆ. ಅವುಗಳಿಂದ ದೂರಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಮೊದಲನೇದ್ದು ಕಂಡೀಷನ್. ಎರಡನೇದ್ದು ವಿದ್ಯುನ್ಮಾನ ಉಪಕರಣಗಳು. ಇವತ್ತು ನೋಡಿದಿರಲ್ಲ ಮೊಬೈಲ್, ಎಷ್ಟು ಅಂಟ್ಕೊಂಡಿದ್ದೀವಿ ಮೊಬೈಲಕ್ಕೆ ನಾವು. ಯಾವ ಮಗುವಿಗೆ ಕೂಡ ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಬೇಕಾಗ್ತದೆ. ಇವತ್ತು ತಾಯಿ ತನ್ನ ಮಗುವಿಗೆ ಊಟ ಮಾಡಿಸ್ಬೇಕಾದಾಗೂ ಕೂಡ ಮೊಬೈಲ್ ಬೇಕಾಗ್ತದೆ. ಕೆಲವರಿಗೆ ಮೊಬೈಲ್ ಊಟ ಇರಲಿಲ್ಲ ಅಂದರೆ ಅಷ್ಟೇ ಆಯಿತು, ಮೊಬೈಲ್ ತಲೆದೊಮ್ಮೆ ಇದ್ದರೆ ನಿದ್ದೆ ಹತ್ತದೆ. ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಟಿ ವಿಗಳು ಇವೆಲ್ಲ ನಮ್ಮನ್ನು ಏನು ಮಾಡಿದ್ದಾವೆ ಅಂದ್ರೆ ಬೇರೆ ಒಂದು ಜಗತ್ತಿಗೆ ತೆಗೆದುಕೊಂಡು ಹೋಗಿ ನಮ್ಮನ್ನು ಹಾಳು ಮಾಡಲಿಕ್ಕೆ ನಿಂತದೇವೆ. ವೈಜ್ಞಾನಿಕ ಉಪಕರಣಗಳನ್ನು ನಾನು ಉಪಯೋಗ ಮಾಡದೇ ಇರ್ರಿ ಅಂತ ಹೇಳ್ತಾ ಇಲ್ಲ ನಿಮಗೆ, ಆದರೆ ಎಷ್ಟು ಉಪಯೋಗ ಮಾಡಬೇಕು, ಎಷ್ಟು ಅವುಗಳ ಪ್ರಯೋಜನ ನೀವು ಪಡಿಬೇಕಾಗಿದೆ ಅಷ್ಟನ್ನೇ ಮಾತ್ರ ಉಪಯೋಗ ಮಾಡಬೇಕು. ಮೊಬೈಲಿಗೆ ಅಂಟ್ಕೋಬಾರ್ದು. ಮೊಬೈಲಲ್ಲಿ ಫಂಕ್ಷನ್ಸ್ ನನಗೂ ಹೆಚ್ಚು ನಿಮಗೆ ಗೊತ್ತದ. ನಾವೊಂದು 2-3 ಫಂಕ್ಷನ್ಸ್ ಅಷ್ಟೇ ನೋಡ್ತೀನಿ. ಅದ್ರ ವಾಟ್ಸಪ್ಪ ಮೆಸೇಜಸ್ಸು ಭಾಳ ಆದರೆ ಇಮೇಲು ಏನು ಮೆಸೇಜಸ್ ಬರ್ತಾವೆ ಇಷ್ಟೇ ನೋಡ್ತೀನಿ ನಾನು. ಇವೆಲ್ಲ ಕೆಲವೊಂದು ಹುಡುಗರು ನೋಡಿದ್ರೆ ಅದರಲ್ಲಿ ಒಂದು 20-25 ಫಂಕ್ಷನ್ಸ್ ಅದಾವೆ ರೀ ಮೊಬೈಲ್ದಾಗ, ಆ್ಯಂಡ್ರಾಯ್ಡ್ ಮೊಬೈಲ್ದಾಗ. ಹೌದಿಲ್ಲ? ನೋಡ್ತಿರಲ್ಲ ಮೊಬೈಲೆಲ್ಲ ನೀವು? ಖರೆ ಹೇಳ್ರೆ ಮತ್ತು ನೋಡ್ತೀರ ಇಲ್ಲೋ? 100% ನೋಡ್ತೀರಿ. ಅದು ನೋಡ್ಲಾರ್ದೆ ನಡೆಯೋದಿಲ್ಲ ಇವತ್ತು ನಿಮಗೆ. ಆದರೆ ನಾನು ನೋಡಲಿಕ್ಕೆ ಬೇಡ ಅನ್ನೋದಿಲ್ಲ. ನಿಮ್ಮ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಲಿ ಅಥವಾ ನಿಮ್ಮ ಅವಶ್ಯಕತೆಗೆ ಕಮ್ಯುನಿಕೇಷನ್ಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನೇ ಮಾತ್ರ ಮೊಬೈಲ್ ಬಳಸ್ರಿ. ಅದರಿಂದ ನಿಮ್ಮ ಕಣ್ಣು ಚೆನ್ನಾಗಿ ಉಳಿತವೆ, ಆರೋಗ್ಯ ಚೆನ್ನಾಗಿ ಉಳಿತದೆ, ಮನಸ್ಸು ನಿಯಂತ್ರಣ ಇಳಿತದೆ. ನಿಮ್ಮ ಹೊರ ಜಗತ್ತಿನ ಕೆಟ್ಟ ವ್ಯಸನಗಳು ನಿಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ. ನಿಮ್ಮ ಏಜ್ ಹೆಂಗದಂದರೆ ನೈದರ್ ಫಾರ್ವರ್ಡ್ ನಾರ್ ಬ್ಯಾಕ್ವರ್ಡ್ ಬಟ್ ಆಕ್ವರ್ಡ್ ಏಜ್ ನಿಮ್ಮದು. PUC ಫಸ್ಟ್ ಇಯರ್ ಸರ್, ನಾನು PUC ಕಾಲೇಜಿದೆ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗೀನಿ. ಲೋಕಲ್ ಕಾಲೇಜ್ದಲ್ಲಿ ನಾನು ಇದೇ ಹೇಳ್ತಿದ್ದೆ. ನಾನು ನಿಮ್ಮ ವಯಸ್ಸಿನಲ್ಲಿ ನೀವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿನಿಯರು ಏನಿದ್ದೀರಿ, ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡಿದ್ರಿ ಈ 2 ವರ್ಷ ಅಂದರೆ ನಿಮ್ಮ ಪ್ರಾಧ್ಯಾಪಕರು ಹೇಳಿಕೊಟ್ಟ ಪಾಠ ಇರಲಿ, ನಿಮ್ಮ ತಂದೆ ತಾಯಿಗಳು ಹೇಳಿಕೊಟ್ಟ ಮಾತು ಇರಲಿ,
ಅವುಗಳನ್ನೆಲ್ಲ ಬಹಳ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ 2 ವರ್ಷ ನೀವು ಸಾಧನೆಯನ್ನು ಮಾಡಿದ್ದಾದರೆ ಭವಿಷ್ಯದಲ್ಲಿ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗ್ತೀರಿ ಮತ್ತು ಸಾಧನೆ ಮಾಡಿದ ವಿದ್ಯಾರ್ಥಿಗಳಾಗಿ ನೀವು ಹೊರ ಬರಲಿಕ್ಕೆ ಸಾಧ್ಯತೆ. ಅದಕ್ಕೆ ಇದನ್ನು ನಾನು PUC ವಿದ್ಯಾರ್ಥಿಗಳು ತಾವು ಆಗಿರೋದ್ರಿಂದ ನಾನು 37 ವರ್ಷ PUC ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೇನೆ. ಅದು ಹಳ್ಳಿ ಮಕ್ಕಳ ಬಗ್ಗೆ ಬಹಳ ಪ್ರೀತಿ. ನಾನು ಇಲ್ಲಿ ಫಸ್ಟ್ ನಾನು ನಿಮ್ಮ ಕಾಲೇಜನ್ನು ಯಾಕೆ ಆರಿಸ್ಕೊಂಡೆ ಅಂದರೆ, ಬಹಳ ರೂರಲ್ ಕಾಲೇಜಿಂದ ನೀವೆಲ್ಲ ಬರ್ತೀರಿ, ಇನ್ಎಕ್ಸೆಸಿಬಲ್ ವಿಲೇಜಿಂದ ಬರ್ತೀರಿ. ನಿಮ್ಮ ತಂದೆ ತಾಯಿಗಳು ಭಾಳ ಬಡವದಾರೆ, ಅಗ್ರಿಕಲ್ಚರಿಸ್ಟ್ ಅದಾರೆ, ಕಷ್ಟಪಟ್ಟು ನಿಮ್ಮನ್ನು ಶಾಲಾ ಕಾಲೇಜಿಗೆ ಕಳಿಸಿದ್ದಾರೆ. ಏನು ಅವ್ರ ಉದ್ದೇಶ ಅಂದರೆ ನೀವು ಓದಿ ಮುಂದೆ ಬರಬೇಕು, ವಿದ್ಯಾವಂತ ಮಕ್ಕಳಾಗಬೇಕು, ನಮ್ಮ ಕುಟುಂಬದ ಜೊತೆ ಸಮಾಜ ದೇಶ ರಾಜ್ಯಕ್ಕೂ ಬೇಕಾಗಬೇಕು ಅಂತಕ್ಕಂಥ ಆಶೆಯಿಂದ ನಿಮ್ಮನ್ನು ಇಲ್ಲಿ ಕಳಿಸ್ತಾರೆ. ನಾನು ಮಕ್ಕಳನ್ನೆಲ್ಲ ನಾನು PUC ಓದಿಸುವಾಗ ಮಕ್ಕಳನ್ನ ಆದಷ್ಟು ಗೌರ್ಮೆಂಟ್ ಕಾಲೇಜಿಗೆ ಕಳಿಸ್ತಿದ್ದೆ ನಾನು. ಯಾಕಂದ್ರೆ ನಾವು ಖಾಸಗಿ ಕಾಲೇಜ್ದಲ್ಲಿ ಡೊನೇಷನ್ನು ತೊಗೊಳ್ಬೇಕಾಗ್ತದೆ, ಅನಿವಾರ್ಯ ಇದೆ. ಅದಕ್ಕೆ ನಾನು ಬಡ ಮಕ್ಕಳಿಗೆ ಏನು ಡೈಟ್ ಮಾಡ್ತಿದ್ದೆ ಅಂದರೆ, ಹೋರಪ್ಪ ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ರಿ, ನಿಮ್ಮ ತಂದೆ ತಾಯಿ ಬರ್ಡನ್ನು ಕಡಿಮೆ ಆಗ್ತದೆ, ಅಲ್ಲಿ ಕಾಂಪಿಟೇಟಿವ್ ಟೀಚರ್ಸ್ ಇರ್ತಾರೆ, ಮನಸ್ಸು ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಅದು ತಿಳ್ಕೊಂಡು ನಾವು ಮಕ್ಕಳಿಗೆ ಹೇಳ್ತಿದ್ದೆ. ಎಷ್ಟೋ ಮಕ್ಕಳು ಗೌರ್ಮೆಂಟ್ ಕಾಲೇಜ್ದಾಗೆ ಓದಿ ಕ್ಲಾಸ್ 1 ಕ್ಲಾಸ್ 2 ಪಾಸ್ ಮಾಡಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಕುಟುಂಬಕ್ಕೊಂದು ಆಸರಿಯಾದಂಥ ಮಕ್ಕಳು ನನ್ನ ಕಣ್ಣೆದುರಿಗೆ ಕಾಣ್ತವೆ, ಎಷ್ಟೋ ವಿದ್ಯಾರ್ಥಿನಿಯರು ಕಾಣ್ತಾರೆ. ಅದರಿಂದ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಆ ರೀತಿ ಈಗೆಲ್ಲ ನೀವೆಲ್ಲ ಇಲ್ಲಿ ನನ್ನ ಎದುರಿಗೆ ನಿಂತಿದ್ದೀರಿ. ನೀವು ನಾಳೆ ಒಂದು ಸುಂದರವಾದಂಥ ಭವಿಷ್ಯವನ್ನು ಕಟ್ಟಿ ನಿಮ್ಮ ಬದುಕನ್ನು ಹಸನು ಮಾಡಿಕೊಂಡು ಯಶಸ್ವಿಯಾಗಿ ನಿಮ್ಮ ತಂದೆ ತಾಯಿಗಳಿಗೆ ಆಸರೆ ಆಗೋದು ಬಹಳ ಮುಖ್ಯದ. ನಾನು ಮೊದಲು ಮಕ್ಕಳಿಗೆ ಪಾಠ ಮಾಡುವಾಗ ಏನು ಹೇಳ್ತಿದ್ದೆ, ನೀವು ಮೊದಲ ತಂದೆ ತಾಯಿಗಳಿಗೆ ಬೇಕಾದಂಥ ಮಕ್ಕಳಾಗ್ರಿ, ಆಮೇಲೆ ನೀವು ಶಾಲೆ ಗುರುಗಳಿಗಾಗಲಿ, ಸಮಾಜಕ್ಕಾಗಲಿ, ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ ಬೇಕೇ ಬೇಕಾಗ್ತದೆ. ಅದಕ್ಕೆ ಈ ಏಜ್ನಲ್ಲಿ ಹೇಗಿರ್ತದೆ ಇದು ವಯಸ್ಸಂದರೆ, ಯಾರನ್ನ ಕೇರ್ ಮಾಡಲಾರ್ದಂಥ ವಯಸ್ಸಿದು. ತಂದೆ ತಾಯಿ ಕೇರ್ ಮಾಡೋದಿಲ್ಲ, ಗೆಳೆಯರಿಗೆ ಕೇರ್ ಮಾಡೋದಿಲ್ಲ, ಗುರು ಹಿರಿಯರಿಗೆ ಕೇರ್ ಮಾಡೋದು. ಯಾಕಂದರೆ ವಯಸ್ಸದ ರೀ ಇದು. ಈ ಏಜ್ನಲ್ಲಿ ಪಾಟ್ನೆ ಮೊಬೈಲ್ ಕೊಡಿಸ್ಲಿಲ್ಲ ಅಂದರೆ ಎಷ್ಟೋ ಹುಡುಗರು ತಂದೆ ತಾಯಿಗೆ ಬಡ್ಕೊಂಡಿದ್ದು ಕೇಳಿದ್ದೀನಿ ನಾ. ತಾಯಿ ಪಟ್ನೆ ಹಣ ಕೊಡಲಿಲ್ಲ ಅಂದ್ರೆ ತಾಯಿಗೆ ಎಷ್ಟೋ ಹೆಣ್ಣು ಮಕ್ಕಳು ನೀವು ಬಡ್ದಿರಿ ಅವರಿಗೆ. ಸುಳ್ಳು ಹೇಳೋದಿಲ್ಲ, ನಾನು ಕಂಡಿದ್ದೀನಿ. ಯಾಕಂದ್ರೆ ನಿಮ್ಮ ಏಜ್ ಅದೇ, ಹಂಗೆ ವಯಸ್ಸದೆ. ಅದಕ್ಕೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಉತ್ತಮವಾದಂಥ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕು. 2 ವರ್ಷ ಮೊದಲು ನಿಮ್ಮ ತಂದೆ ತಾಯಿಗಳ ಮಾತನ್ನು ಆಲಿಸ್ರಿ, ನಿಮ್ಮ ಗುರು ಹಿರಿಯರ ಮಾತನ್ನು ಆಲಿಸಿ ನೀವು ಒಳ್ಳೆಯವರು ಆಗಲಿಕ್ಕೆ ಪ್ರಯತ್ನ ಮಾಡಿರಿ. ಈ ವ್ಯಸನ ಮುಕ್ತ ಆಗಬೇಕಾದಾಗ ಏನು ಮಾಡಬೇಕ್ರಿ ಸರ್? ಹಾಗಿದ್ದರೆ ನಾನು ಓಂ ಶಾಂತಿ ಕೇಂದ್ರಕ್ಕೆ ಮಾತು ಹೇಳೋದಿಲ್ಲ ನಿಮಗೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತೇದನೆ ನೋಡಿ, ಅರ್ಲಿ ಇನ್ ದ ಮಾರ್ನಿಂಗ್ ಏಳಬೇಕು. ಎದ್ದು ನೀವೇನು ಮಾಡಬೇಕು? ಯೋಗ ಮಾಡಬೇಕು. ಮನುಷ್ಯನಿಗೆ 4 ಜೀವ ತುಂಬತಕ್ಕಂಥ ವಸ್ತುಗಳು ಬೇಕು. ಯಾವ್ರಿ? ಅನ್ನ, ನೀರ, ಗಾಳಿ, ನಿದ್ರೆ. ಹೌದಿಲ್ಲ? ಅನ್ನ ಬೇಕು, ನೀರು ಬೇಕು, ಗಾಳಿ ಬೇಕು ಉಸಿರಾಟಕ್ಕೆ, ನಿದ್ರೆ ಆಗಲಿಲ್ಲ ಅಂದರೂ ನಡೆಯೋದಿಲ್ಲ. ಇವು 4 ಅಂತರೂ ಬೇಕೇ ಬೇಕು. ಅದರ ಜೊತೆಯಾಗಿ 5ನೇದ್ದು ಯೋಗವನ್ನು ನೀವು ನಿತ್ಯ ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಅಂದರೆ ಅರೌಂಡ್ 4 o'clock, 4 to 5, 4 ರಿಂದ 5 ಗಂಟೆಯೊಳಗೆ ಎದ್ದು ಒಂದು 10 ನಿಮಿಷ ಆ ದೇವರನ್ನು ನೀವು ನೆನೆಸಬೇಕು. ಶುಭ ಮುಂಜಾನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಆ ದೇವರನ್ನು ಪ್ರಾರ್ಥಿಸಬೇಕು. ಆಗ ನಿಮಗೆ ದೇವರೇನು ಕೊಡ್ತಾನೆ? ವರದಾನ ನೀಡ್ತಾನೆ. ಆ ಬ್ರಾಹ್ಮಿ ಮುಹೂರ್ತ ಅಂದರೆ ಭಾಳ ಸಂಪದ್ಭರಿತ ಇರ್ತದೆ, ಶಾಂತಿ ಇರ್ತದೆ. ಎಲ್ಲ ಮಕ್ಕಳಿಗೆ ನಾನು ಹೇಳಿದ್ದನ್ನು ನೆನಪಿಟ್ಕೋಬೇಕು. ಅಲ್ಲಿಂದ ನೀವು ಸಂಸ್ಕಾರವಿತ ಮಕ್ಕಳಾಗಬೇಕು. ಆಮೇಲಿಂದ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಅವರು ಹಮ್ಮಿಕೊಂಡಂಥ ಉದ್ದೇಶ ಏನಲ್ಲೇ, ನೀವೆಲ್ಲ ನಶೆ ಮುಕ್ತರಾಗಬೇಕು, ಯಾವ ಚಟಗಳಿಗೂ ಬಲಿಯಾಗಬಾರ್ದು. ಹಾಗಾದರೆ ಏನು ಮಾಡಬೇಕಂದ್ರೆ ನಾನು ಹೇಳಿದ್ನಲ್ಲ ನಿಮಗೆ, ನಾನು ನಿಮಗೆ ಈ ಸದ್ಯ ಏನು ಮಾಡ್ತೀನಿ ಅಂದರೆ ಪ್ರತಿಜ್ಞೆಯನ್ನು ಕೊಡ್ತೀನಿ.
ಆ ಪ್ರತಿಜ್ಞೆಯನ್ನು ನನ್ನ ಎದುರಿಗೆ ನಿಮ್ಮ ಗುರುಗಳೆದುರಿಗೆ ಏನು ಪ್ರತಿಜ್ಞೆಯನ್ನು ತಗೋತಾ ಇದ್ದೀರಿ ಅದನ್ನು ನಿಮ್ಮ ಕುಟುಂಬದವರಿಗೆ ಪ್ರತಿಜ್ಞೆ ಕೊಡಬೇಕು. ನಾನು ನಿಮಗೆ ಆ ಪ್ರತಿಜ್ಞಾ ವಿಧಿಯ ಪಾಯಿಂಟ್ಸ್ಗಳನ್ನು ಪಾಂಪ್ಲೆಟ್ಸಲ್ಲಿ ಅದನ್ನು ಕೊಡ್ತಾ ಇದ್ದೀನಿ. ಅದನ್ನು ನಿಮ್ಮ ಮನೆಯಲ್ಲಿ ಹೋಗಿ ನೀವೇ ಮ್ಯಾಂಡೇಟ್ ಮಾಡಬೇಕು. ನಿಮ್ಮ ಕುಟುಂಬದ ಲೀಡರ್ ನೀವಾಗಿ ನಾನು ಹೆಂಗೆ ಪ್ರತಿಜ್ಞೆ ಕೊಟ್ಟೆ ಆ ರೀತಿ ನೀವು ಪ್ರತಿಜ್ಞೆ ಕೊಟ್ಟು ಅದರಲ್ಲಿ 2 ನಂಬರ್ ಹಾಕಿದ್ದೀನಿ ನಾನು, ನಮ್ಮ ಓಂ ಶಾಂತಿ ಅವ್ರದ್ದು ಇಬ್ಬರು, ನನ್ನೊಂದು ಜೋಶಿ ಅವ್ರದ್ದು. ನೀವು ಆ ಫೋಟೋ ಅಂದರೆ ನಿಮ್ಮ ಮನೆಯಲ್ಲೇ ಈ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ನಡೆಸಿದ ಫೋಟೋವನ್ನು ಕಳಿಸಿದ್ರೆಂದರೆ ಅದನ್ನು ನಾವು ಪ್ರಧಾನಮಂತ್ರಿಯವರಿಗೆ ತಲುಪಿಸ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನೀವು ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಜರುಗಿಸಿದ ಪ್ರತಿಜ್ಞಾವಿಧಿ ಸಮಾರಂಭದ ಒಂದು ಫೋಟೋ ನೀವು ನಮಗೆ ವಾಟ್ಸಪ್ ಮಾಡ್ಲಿಕ್ಕೆ ಬರ್ತದಲ್ಲ, ನಿಮಗೆ ವಾಟ್ಸಪ್ ಕಳಿಸಿದ್ರಿ ಅಂದರೆ ಅದು ಒಂದು ನಿಮ್ಮ ಪ್ರಾಜೆಕ್ಟ್ ಆಗ್ತದೆ ಸರ್. ಎಲ್ಲ ಮಕ್ಕಳಿಗೆ ತಾವು ಹೇಳಿದರೆ ನನಗಿಂತ ಹೆಚ್ಚು ಇಂಪ್ರೆಷನ್ ಆಗ್ತದೆ. ಅದು ಪ್ರಾಜೆಕ್ಟ್ ಆಗ್ತದೆ. ನಂಬರ್ ಅದ್ರಲ್ಲಿ ಪಾಂಪ್ಲೆಟ್ಸಲ್ಲಿ ಹಾಕಿಬಿಟ್ಟಿದ್ದೀವಿ. ಆ ಪಾಂಪ್ಲೆಟ್ಸಿಗೆ ಕೊಡ್ತೀನಿ ಅವ್ರಿಗೆ. ಅದನ್ನು ನೀವೇ ಮ್ಯಾಂಡೇಟ್ ಮಾಡಬೇಕು. ನೀವೇ ನಿಂತು ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅತ್ತಿಗೆ ಅಕ್ಕ ಇವರೆಲ್ಲರನ್ನ ನಿಲ್ಲಿಸ್ಬೇಕು. ಮನೆ ಮುಂದೆ ವರಾಂಡ ಇತ್ತಂದರೆ ಅಲ್ಲಿ ಮೆಳಿಗೆ ಮೇಲೆ ಅಥವಾ ನಿಮ್ಮ ತೋಟದ ಮನೆ ಇದ್ದ ತೋಟದ ಮನೆ ಮುಂದೆ ನಿಂದಿರಿಸಿ ನೀವು ಆ ರೀತಿ ಒಂದು ಪ್ರತಿಜ್ಞಾವಿಧಿಯನ್ನು ನೀವು ಅವ್ರಿಗೆ ಬೋಧಿಸಿ ಅದರ ಫೋಟೋ ನಮಗೆ ಕಳಿಸಿದ್ಯಾದ್ರೆ ಅದನ್ನು 10 ಕೋಟಿ ಜನರ ಸಂಖ್ಯೆಯಲ್ಲಿ ನಿಮ್ಮದು ಕೂಡ ಯಾಡ್ ಆಗ್ತದೆ. ನಿಮ್ಮ ಕುಟುಂಬದ ಫೋಟೋ ಸಂಖ್ಯೆ ಯಾಡ್ ಆಗ್ತದೆ. ಅದಕ್ಕೆ ದಯವಿಟ್ಟು ಅದನ್ನು ಮಾಡಿರಿ ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ವೇಳೆಯನ್ನು ಹೆಚ್ಚಿಗೆ ತಗೊಳ್ಳೋದಿಲ್ಲ. ನೀವೆಲ್ಲರೂ ಜಾಗ್ರ ಆಗಬೇಕು. ಕೈ ಮುಂದೆ ಮಾಡಿರಿ. ನಾನು ನಿಮಗೆ ಕೈ ಮುಂದೆ ಮಾಡಿರಿ. ನಿಮ್ಮ ಹೇಳ್ಬಿಡಿ ಸರ್. ಬಲಗಾಲು ಬಲಗೈ ರೈಟ್ ಹ್ಯಾಂಡ್ ಸದೃಢವಾಗಿ ಕೊಟ್ಟಾನೆ. ಬಲಗೈ ಮತ್ತು ಬಲಗಾಲ್, ರೈಟ್. ಈಗ ಬಲಗೈ ಮತ್ತು ಬಲಗೈ ಹಿಂಗೆ ಮುಂದೆ ಚಾಚಬೇಕು. ಹೌದಾ? ಬಲಗಾಲನ್ನು ಮುಂದಿಡಬೇಕು. ನನ್ನನ್ನು ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ ನೋಡಬೇಕು. ಅಲ್ಲಿ ನನ್ನ ಬಾಯಿಂದ ಏನು ಪ್ರತಿಜ್ಞೆಯ ಶಬ್ದಗಳು ಉಚ್ಚಾರ ಆಗ್ತವೆ ಅವುಗಳನ್ನು ಗಮನ ಇಟ್ಟು ಪುನರುಚ್ಚಾರ ಮಾಡಬೇಕು. ನಾನು ಹೇಳ್ತೀನಿ ನೋಡಿ, ಪ್ರಾರಂಭ ಮಾಡ್ತೀನಿ. ನಾನು ಯಾವುದೇ ರೀತಿಯ ಕೆಟ್ಟ ಅಭ್ಯಾಸ ಮತ್ತು ವ್ಯಸನಕ್ಕೆ ಬಲಿಯಾಗುವುದಿಲ್ಲ. ನಾನು ಯಾವಾಗಲೂ ಆರೋಗ್ಯಕರ ಮತ್ತು ಒಳ್ಳೆಯ ದಾರಿಯಲ್ಲಿ ನಡೆಯುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವನ್ನು ಕೆಟ್ಟ ಅಭ್ಯಾಸಗಳಿಂದ ದೂರವಿರಲು ಪ್ರೇರೇಪಿಸುತ್ತೇನೆ. ನನ್ನ ಸಮಯ, ಶಕ್ತಿ ಮತ್ತು ಸಾಮರ್ಥ್ಯವನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸುತ್ತೇನೆ. ನಮ್ಮ ದೇಶವನ್ನು ನಶಾಮುಕ್ತ ಮತ್ತು ಶ್ರೇಷ್ಠ ಭಾರತವನ್ನಾಗಿ ಮಾಡಲು ನನ್ನ ಸಂಪೂರ್ಣ ಬೆಂಬಲ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದನ್ನು ಜೋಪಾನಾಗಿಟ್ಟು ಅದರಲ್ಲಿ 2 ಫೋನ್ ನಂಬರ್ ಅದಾವೆ ಕೆಳಗಡೆ. ಅದರಲ್ಲಿ ವಾಟ್ಸಪ್ ಯಾಕೆ 2 ಫೋನ್ ನಂಬರ್ ಕೊಟ್ಟಿದ್ದೀವಿ ಅಂದರೆ, ನೀವು ವಾಟ್ಸಪ್ ಕಳಿಸುವಾಗ ಒಮ್ಮೊಮ್ಮೆ ನಂದು ಮೆಸೇಜ್ ಫುಲ್ಲಾಗಿ ವಾಟ್ಸಪ್ ನಿಮ್ದು ಕ್ಯಾಚ್ ಆಗೋದಿಲ್ಲ. ಅದಕ್ಕೆ 2 ಕೊಟ್ಟಿದ್ದೀವಿ. 2ರಲ್ಲಿ ಬೇಕಾದಕ್ಕೆ ನೀವು ವಾಟ್ಸಪ್ಪದ್ದು ಕಳಿಸ್ಕೊಟ್ರಿ ಫೋಟೋ ಅಂದರೆ ನಿಮ್ಮ ಕುಟುಂಬದಲ್ಲಿ ಈ ಒಂದು ಪ್ರತಿಜ್ಞಾವಿಧಿ ಸಮಾರಂಭ ಮಾಡಿ ಫೋಟೋ ಕಳಿಸಿದ್ರಂದ್ರೆ ಅದನ್ನು ನಾವು ಪ್ರಧಾನಮಂತ್ರಿ ಇದು ಏನದ ಪ್ರಾಜೆಕ್ಟ್ ಏನದೆ ನೋಡಿ, ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಪ್ರಾಜೆಕ್ಟ್ ಏನದೆ ಆ ಪ್ರಾಜೆಕ್ಟಿಗೆ ನಾವು ತಲುಪಿಸ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಇನ್ನೊಂದು ಕೆಲಸ ಮಾಡಿಗಿಡೀರಿ. ಮತ್ತು ಹೋಗಿ ನಮ್ದೊಂದು ಪ್ರಾಜೆಕ್ಟ್ ಅದ, ಮೊಬೈಲ್ ಕೊಡ್ರಿ, ಒಂದು ಆಂಡ್ರಾಯ್ಡ್ ಕೊಡಿಸ್ರಿ, ವಾಟ್ಸಪ್ ಮಾಡೋದು ತಂದೆ ತಾಯಿಗೆ ಹಿಂಸೆ ಕೊಟ್ಟಿರಿ. ಮತ್ತು ನಿಮ್ಮ ತಂದೆ ತಾಯಿ ಮೊಬೈಲ್ದಾಗೆ ಕಳಿಸಿರಿ ನಮಗೆ, ಅವ್ರ ಬಳಿ ಇರ್ತಾವೆ. ಅಕ್ಕ ಅಣ್ಣ ತಂದೆ ತಾಯಿ ಯಾರು ಮೊಬೈಲ್ ಇದ್ದರೂ ತಗೊಂಡು ಅದರೊಳಗೆ ನೀವು ಫೋಟೋ ಹಾಕಿ ಅದನ್ನು ಫಾರ್ವರ್ಡ್ ಮಾಡಬೇಕು. ಅದಕ್ಕೆ ಯಾರಲ್ಲಿ ಮೊಬೈಲ್ ಇಲ್ಲ ನಿಮ್ಮ ತಂದೆ ತಾಯಿ ಮೊಬೈಲ್ದಿಂದ ಕಳಿಸ್ರಿ. ನಿಮ್ಮ ಇಂಡಿವಿಜುವಲ್ ಮೊಬೈಲ್ ಇದ್ದರೆ ನಿಮ್ಮ ಮೊಬೈಲ್ದಿಂದ ಕಳಿಸ್ರಿ. ಕೂಡ ನಿಮ್ಮ ಕೈಗೆ ಸೇರಿಸಿದ್ದಾರೆ. ಅವರು ಹೇಳಿದ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಎಲ್ಲ ಕುಟುಂಬ ಸದಸ್ಯರ ಜೊತೆಗೂಡಿ ಒಂದು ಪ್ರಮಾಣ ವಚನವನ್ನು
ಸ್ವೀಕರಿಸಿ ಅದರ ಫೋಟೋವನ್ನು ಸರ್ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿ ಸಾಧ್ಯ ಆದ ಮಟ್ಟಿಗೆ ಎಲ್ಲರೂ ನೀವು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸಾರಾಯಿ ಕುಡಿತಿದ್ರು, ತಂಬಾಕು ತಿಂತಿದ್ರು, ಸಿಗರೇಟ್ ಸೇರ್ತಿದ್ರು ಅಥವಾ ಬೇರೆ ಇಲ್ಲೇನಂತ ದೊಡ್ಡ ಪ್ರಮಾಣದ ಚಟಗಾರರಿಲ್ಲ. ಬಹುಶಃ ಬೇರೆ ಕಡೆ ನೋಡಿದ್ರೆ ಇವೆಲ್ಲ ಮೆಡಿಸಿನ್ ಯುಕ್ತ ಇರ್ತಕ್ಕಂಥ ಡ್ರಗ್ಸ್ಗಳನ್ನು ಸೇವಿಸೋರು ಪಂಜಾಬ್ ಮತ್ತು ಬಿಹಾರ್, ದೆಹಲಿ ಇಂಥ ದೊಡ್ಡ ಮಹಾನಗರಗಳಲ್ಲಿದೆ. ಆದರೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಏನದ ಇಲ್ಕಲ್ಲದ ಮಾಂತ ಶಿವಯೋಗಿಗಳು ಹೇಳಿದಂತೆ ನನ್ನ ಜೋಳಿಗೆಗೆ ನೀವು ಹಣ ಹಾಕಬೇಡಿ, ನನ್ನ ಜೋಳಿಗೆ ನಿಮ್ಮ ದುಶ್ಚಟಗಳನ್ನು ಹಾಕಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ಆ ಪ್ರಕಾರವಾಗಿ ನಾವು ಇವತ್ತು ಏನಾದರೂ ದಾನ ಮಾಡಬೇಕಾದ್ರೆ, ನಮ್ಮನ್ನು ಉಳಿಸ್ಕೋಬೇಕಾದ್ರೆ ಏನು ಬೇಕಾಗಿದೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು ಕಾಮ, ಕ್ರೋಧ, ಮದಮತ್ಸರ, ಲೋಭ, ಮೋಹಗಳನ್ನು ತ್ಯಜಿಸಿ ಸನ್ಮಾರ್ಗದೊಳಗೆ ನಡೀತಬೇಕು ಅಂತಕ್ಕಂಥ ಸಂದೇಶವೇ ಎಲ್ಲ ಧರ್ಮಗಳ ಸಾರವಿದೆ. ಅದರಲ್ಲಿ ಮುಖ್ಯವಾಗಿ ಓಂ ಶಾಂತಿಯವರು ಸಾರವೂ ಕೂಡ ಅದೇ ಆಗಿದೆ. ಹಾಗಾಗಿ ಅದೊಂದು ದೊಡ್ಡ ಮಿಷನ್ ಇದೆ. ಮೌಂಟ್ ಅಬುವಲ್ಲಿ ಅದರ ಒಂದು ಹೆಡ್ ಆಫೀಸ್ ಅದ. ಅದರ ಪ್ರಯುಕ್ತವಾಗಿ ಇಡೀ ಭಾರತದಾದ್ಯಂತ ಅವರು ತಮ್ಮ ಪ್ರಸಾರವನ್ನು, ಅದು ಮೌಲ್ಯಾಧಾರಿತ ಶಿಕ್ಷಣದ ಪ್ರಸಾರ, ಅದು ಧರ್ಮ ಅಂತ ಹೇಳೋದಿಲ್ಲ ನಾನು. ಬಹುಶಃ ಧರ್ಮ ಅದೋ ಇಲ್ಲೋ ಗೊತ್ತಿಲ್ಲ ನನಗೆ, ಧರ್ಮ ಅಲ್ಲದು. ಅದೊಂದು ಮೌಲ್ಯಾಧಾರಿತವಾದಂಥ ಬದುಕನ್ನು ಹೇಗೆ ಬದುಕಬೇಕು ಅನ್ನತಕ್ಕಂಥ ವಿಷಯಗಳನ್ನು ಮಾತ್ರ ಪ್ರಸಾರ ಮಾಡ್ತಕ್ಕಂಥ ಏಕೈಕ ಒಂದು ದೊಡ್ಡ ಸಂಸ್ಥೆ ಅದು ಯಾವುದು ಅಂತಂದರೆ ಅದು ಪ್ರಜಾಪಿತ ಈಶ್ವರೀಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ. ಅದು ಮೌಂಟ್ ಅಬುನಲ್ಲಿದೆ. ಬಹುಶಃ ಅವರು ಸಮಾಜದಲ್ಲಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನು ಅದು ಒಟ್ಟಿಗೂಡಿಸಿಕೊಂಡು ದಿನನಿತ್ಯವೂ ಕೂಡ ಕಾರ್ಯಕ್ರಮಗಳನ್ನು ಕೂಡ ಅವರು ನಡೆಸ್ತಾ ಇರ್ತಾರೆ. ಅಲ್ಲಿ ಕೆಲವೊಂದು ಉಪನ್ಯಾಸಗಳು ನಡೀತಾ ಇರ್ತವೆ. ಅದು ಇಲ್ಲಿ ಸಿಂದಗಿ ಒಳಗೆ ಎಲ್ಲಿ ಸೆಂಟರ್ ಅದ್ರ ಸರ್? ಅದು ಚೌಡೇಶ್ವರಿ ಗುಡಿ ಎದುರಿ ಚೌಡೇಶ್ವರಿ ದೇವಸ್ಥಾನದ ಹತ್ತಿರದ ಡೈಲಿ ಯಾವಾಗ ನಡೀತದ್ರಿ? ಮುಂಜಾನೆ ಬೆಳಿಗ್ಗೆ ಓಂ ಶಾಂತಿಗೆ ಹೋಗೋದ್ರಿಂದ ಯಾವ್ದು ಬಿಡುವಂತೆ ಇಲ್ಲ. ಎಲ್ಲದರೊಳಗಿದ್ದು ಓಂ ಶಾಂತಿ ಹೋಗ್ಬೋದು. ನಾನು ಅದೇ ಹೇಳಕತ್ತೆ ನಿಮ್ಮಲ್ಲಿ ಬರ್ಲಿ ದರ್ಶನ ತಗೊಳ್ಳಿ ಅಂತ ನಾನು ಇಚ್ಛಾ ಅದ. ನಾ ಬಿಡ್ಬೇಕಂತಿಲ್ಲ, ಯಾರು ಬಿಡ್ಬೇಕಂತ ಯಾವ್ದು ಧರ್ಮ ಬಿಡಬೇಡ್ರಿ, ಸನ್ಯಾಸ ಹೇಳ್ತದಲ್ರಿ. ಮೌಲ್ಯಯುತವ ನಾವು ಇಲ್ಲಿ ನಿಮ್ಗಿಂತ ಹೆಚ್ಚು ಬೋಧಿಸ್ತೀವ್ರಿ. ಇಲ್ಲಿ ದಿನ ಪಾಂಡಿಸರ್ ಹೇಳಲ್ರಿ, 32 ವರ್ಷ ಸರ್ವಿಸ್ ಇದೆ ಅದ್ರಿ. ಮೌಲ್ಯಾಧಾರಿತವಾದ ಶಿಕ್ಷಣನೇ ಅದ್ರಿ. ಬೆಳಿಗ್ಗೆ 7 ಗಂಟೆ ಮತ್ತು ಸಾಯಂಕಾಲ 7 ಗಂಟೆಗೆ ನಾನು ಸಣ್ಣವಿದ್ದಾಗ ಇಲ್ಲಿ ಎಲ್ಲೇ ಇತ್ತು ಶಿರಾ ಕೊಡ್ತಾರ ಹೋಗಿದ್ದೆ. ನನ್ನ ನೆನಪದ ಅಲ್ಲಿ ಶಿರಾ ಕೊಡ್ತಾರ ಅಂತೇಳಿ, ಅಲ್ಲಿ ಅಲ್ಲ ಅದು ಪ್ರಸಾದ ಕೊಡ್ತಾರ ಅಂತೇಳಿ ಒಂದ್ ದಿವ್ಸ 2 ದಿವಸ ಹೋಗಿದ್ದೆ ನಾನು. ಅದು ನೆನಪದ ನನಗ. ಅದಕ್ಕೆ ಏನೇ ಇರಲಿ ನಿಮಗೂ ಕೂಡ ಅದರ ಮೌಲ್ಯ ಸಿಗ್ತದ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನೀವು ಕೂಡ ಒಮ್ಮೆ ಸಂದರ್ಶನ ಮಾಡ್ರಿ. ಅಲ್ಲಿ ಬಹುಶಃ ಮುಂಜಾನೆ 7 ಸಾಯಂಕಾಲ ನೀವು ಬಸ್ ಬೇಗ ಬಂದಿತ್ತಂದ್ರೆ ಹೋಗಿ ನೀವು ಮೀಟ್ ಮಾಡ್ಬೋದು. ಅಲ್ಲಿರ್ತಕ್ಕಂಥ ಅವರ ವಿಚಾರಗಳನ್ನು ಕೇಳ್ಬೋದು, ನಿಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲಿವರೆಗೆ ಬಂದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತವಾದಂಥ ವಿಷಯಗಳನ್ನು ತಿಳಿಸಿರ್ತಕ್ಕಂಥ ಅಧ್ಯಕ್ಷರಾಗಿದ್ದ ಪಾಟೀಲ್ ಸರ್ ಇರ್ಬೋದು, ಅಥವಾ ಶಿವಶಂಕರ್ ಸರ್ ಇರ್ಬೋದು, ಜೋಶಿ ಅವರು ಇರ್ಬೋದು, ಮತ್ತು ಇನ್ನಿತರ ವರ್ಗದವರು ಇರ್ಬೋದು, ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.